ನೀವು ಚಿಕ್ಕವರಾಗಿದ್ದಾಗ ನಿಮ್ಮ ಆದರ್ಶ ಏನಾಗಿತ್ತು? ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ ಕೇಳಿದ್ರೆ ವಿವೇಕಾನಂದರ ಹೆಸರು, ಭಗತ್ ಸಿಂಗರ ಹೆಸರು, ರಾಮ, ಕೃಷ್ಣ, ದುರ್ಗೆ, ಕಾಳಿ, ಗಾಂಧಿ, ಸುಭಾಷರ ಅಥವಾ ಶಿವಾಜಿ, ಚೆನ್ನಮ್ಮರ ಹೆಸರು ಹೇಳ್ತಾ ಇದ್ರಿ. ಯಾಕೆಂದ್ರೆ ಅವರು ತೋರಿದ ದಾರಿ, ಅವರ ಜೀವನ ನಮಗೆಲ್ಲರಿಗೂ ದಾರಿದೀಪವಾಗಿತ್ತು. ಆದರ್ಶವನ್ನೇ ಕೊಂದು ಹಾಕಿ ಆ ಜಾಗದಲ್ಲಿ ನಿಕೃಷ್ಟವಾದ ಕೀಟವನ್ನು ಕೂರಿಸಿದ್ರೆ ಹೇಗಾದೀತು? ಒಂದು ಸಂಪೂರ್ಣ ಯುವ ಸಮುದಾಯವನ್ನೇ ದಿಕ್ಕು ಕಾಣದ ಕುರುಡರನ್ನಾಗಿಸಬಹುದಲ್ಲ? 2 ಕೋಟಿ ತರುಣ ತರುಣಿಯರ ಮನದಲ್ಲಿ ಇವರ ಸಿಜೆಪಿ ಆದರ್ಶ ನಾನೊಬ್ಬ ಜಿರಳೆ ಎಂಬ ಮನೋಭಾವ. ದೇಶದ ವ್ಯವಸ್ಥೆ ಹಾಳಾಗಿದೆ, ಅದನ್ನು ಸರಿ ಮಾಡಲು ಹೊರಟಿರುವ ಜಿರಳೆಗಳು ನಾವು ಎಂಬುದು ಇವರ ವಾದ. ನಮಗೆ ಶಾಲೆಗಳಲ್ಲಿ ಸರಿಯಾಗಿ ಉತ್ತರ ಬರೆಯದಿದ್ರೆ ಅಥವಾ ಚೆನ್ನಾಗಿ ಓದದೆ ಹೋದ್ರೆ ಮೇಷ್ಟ್ರು ಸಾಮಾನ್ಯವಾಗಿ ಕತ್ತೆ, ಕೋಣ, ದನ ಕಾಯಲು ಲಾಯಕು ಇತ್ಯಾದಿ ಬೈತಾ ಇದ್ರು. ಪ್ರತಿ ಬಾರಿ ಬೈದಾಗಲೂ ನಾನು ತಿದ್ದಿಕೊಳ್ಬೇಕು, ಸರಿಯಾಗಿ ಓದಬೇಕು ಅನ್ನೋ ವಿಚಾರ ಭಯಕ್ಕಾಗಿಯೋ ಮುಜುಗರಕ್ಕಾಗಿಯೋ ನಮ್ಮಲ್ಲಿ ಮೂಡ್ತಾ ಇತ್ತು. ಆದ್ರೆ ಎಂದಿಗೂ ಹೌದು ನಾನು ಎಮ್ಮೆ, ನಾನೇ ಕೋಣ, ನಾನು ಕತ್ತೆ ಎನ್ನುವ ಋಣಾತ್ಮಕ ಚಿಂತನೆ ಯಾರನ್ನೂ ಆವರಿಸಲಿಲ್ಲ. ಆವರಿಸಿದ್ರೂ ಅದು ಹುಚ್ಚುತನ ಅಂತ ತಿಳಿಸಲು ಸಮಾಜ ನಮ್ಮೊಂದಿಗಿತ್ತು. ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ವ್ಯವಸ್ಥೆಯ ವಿರುದ್ಧ ಸದಾ ಆಂದೋಲನ ಮಾಡ್ತಾ ಜೀವನ ಕಳೆಯುವ ನಿರುದ್ಯೋಗಿಗಳಿಗೆ ಜಿರಳೆ ಅಂತ ಬೈದ್ರು. ಇದನ್ನು ದೇಶದ ಎಲ್ಲಾ ಯುವಕರಿಗೆ ಹೇಳಿದ್ದಾರೆ ಅಂತ ಬಿಂಬಿಸಿ ನಾವೆಲ್ಲರೂ ಜಿರಳೆಗಳು ಎನ್ನುವ ವಿಚಾರವನ್ನೇ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡ್ ಮಾಡಿಸಿ ಓಡಿಸಲಾಯಿತು. ಯಾವುದು ಸರಿ, ಯಾವುದು ಆದರ್ಶ ಅಂತ ತಿಳಿಯದೆ ಸರಿ ತಪ್ಪುಗಳನ್ನು ಕೇವಲ ಸೋಷಿಯಲ್ ಮೀಡಿಯಾದ ಲೈಕು ಶೇರುಗಳಲ್ಲೇ ಅಳೆಯುವ ಜೆನ್ಜಿ ಪೀಳಿಗೆಗೆ ಇದು ಕೂಲ್ ಅನಿಸಿದ್ದಷ್ಟೇ ಅಲ್ಲ, ತಾನೊಬ್ಬ ಜಿರಳೆ ಎನ್ನುವುದು ಟ್ರೆಂಡ್ ಅನಿಸಿತು. ದಿನಪೂರ್ತಿ ರೀಲ್ಸ್ ಸ್ಕ್ರಾಲ್ ಮಾಡುವ ಜನಾಂಗ ಈ ಕೂಪದಲ್ಲಿ ಸುಲಭವಾಗಿ ಬಿದ್ದಿತು. ಈ ವರ್ಷ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸೋರಿಕೆಯಾಗಿ ಮರುಪರೀಕ್ಷೆ ಮಾಡಿತು ಸರ್ಕಾರ. ಆದರೆ ಜಿರಳೆ ಪಾರ್ಟಿಯ ಹಿಂದಿರುವ ಹಿರಿ ತಲೆಗಳಿಗೆ, ವಿದೇಶದಿಂದಲೇ ಇವುಗಳನ್ನು ಮುನ್ನಡೆಸುತ್ತಿದ್ದ ಮರಿ ತಲೆಗಳಿಗೆ ಇದೊಂದು ದೊಡ್ಡ ಅವಕಾಶವಾಗಿ ಹೊರಹೊಮ್ಮಿತು. ಸರ್ಕಾರ ತಪ್ಪು ಮಾಡಿದವರನ್ನ ಹುಡುಕಿ ಬಂಧಿಸಿ ಅವರಿಗೆ ಶಿಕ್ಷೆ ಕೊಡಿಸುವ ಜವಾಬ್ದಾರಿಯನ್ನೇನೋ ಹೊತ್ತಿತು. ಸ್ವತಃ ಪ್ರಧಾನಿ ಮೋದಿಯೇ ಪ್ರತಿ ರಾಜ್ಯದಲ್ಲೂ ಈ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಮಾಡುವ ಮಾಫಿಯಾವನ್ನು ಬಗ್ಗು ಬಡಿಯುವ ಬಗ್ಗೆ ಆಶ್ವಾಸನೆಯನ್ನು ಇತ್ತರು. ಆದ್ರೆ ಅದ್ಯಾವುದು ಈ ಪ್ರತಿಭಟನೆಗಳಿಗೆ ಮುಖ್ಯವೇ ಆಗಿಲ್ಲ. ಇಲ್ಲಿರುವ ಅಜೆಂಡಾ, ನಡೀತಾ ಇರುವ ಭಾಷಣಗಳು, ಹೊರಬರುತ್ತಿರುವ ವಿಡಿಯೋಗಳು ಎಲ್ಲವೂ ಬೇರೆಯೇ. ಈ ಪ್ರತಿಭಟನೆಯಲ್ಲಿ ಜೈ ಶ್ರೀರಾಮ್ ಬದಲಿಗೆ ಜೈ ಸಂವಿಧಾನ್ ಅಂತ ಹೇಳಿ ಎಂಬ ಕೂಗು ಕೇಳಿಬಂತು. ಆದರೆ ಅದರ ಮರುದಿನವೇ ಬಸ್ ನಾಮ್ ರಹೇಗಾ ಅಲ್ಲಾಹ್ ಕಾ ಅಂದ್ರೆ ಕೇವಲ ಅಲ್ಲಾಹನ ಹೆಸರೊಂದೇ ಇರಬೇಕು ಎಂಬ ಧ್ವನಿ ಸೇರಿಕೊಂಡಿತು. बस नाम रहेगा अल्लाह का, इसी लाइन से सबसे ज्यादा दुख हो रहा था राइट विंग को, उनको समझ ही नहीं आ रहा था. ಮತ್ಯಾರೋ ಕಾಮಿಡಿಯನ್ ಬಂದು ಭಕ್ತರು ಸೀತೆಯ ಗಂಡನ ಹೆಸರಿನಲ್ಲಿ ನೀತಾ ಅಂಬಾನಿಯ ಕೆಲಸ ಮಾಡ್ತಾರೆ ಎಂದು ಚಟಾಕಿ ಹಾರಿಸಿದ. सीता के पति का नाम ले लेके नीता के पति का काम कर रहे हैं. ಇನ್ನೊಬ್ಬ ಉಮರ್ ಖಾಲಿದ್ ಬಿಡುಗಡೆಯಾಗಲಿ ಎಂದು ಪೋಸ್ಟರ್ ಹಿಡಿದ. ಇನ್ನೊಂದಷ್ಟು ಗುಂಪಿನವರು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಮರುಸ್ಥಾಪನೆಯಾಗಲಿ ಅಂತ ಕೂಗಿದ್ರು. ದಿನವೂ ಕೂಡ ಭಾರತ ನೇಪಾಳದಂತೆ ಆಗಲಿದೆ, ನೋಡ್ತಾ ಇರಿ ಎಂಬ ಎಚ್ಚರಿಕೆಯ ಘೋಷಣೆಗಳು ಹೊರಬಿದ್ದವು. ಒಬ್ಬನಂತೂ ರಸ್ತೆಯಲ್ಲೇ ನಿಂತು ಭಾರತದ ಪಾರ್ಲಿಮೆಂಟ್ ಹಾರಿಸಿಬಿಡುತ್ತೇವೆ ಎಂದು ಕೂಗಿದ. ಮತ್ಯಾವನೋ ಒಬ್ಬ ಇಂಡಿಯನ್ ಆರ್ಮಿ ಎಂಬ ಮಾತಾಡಿ ವಿಡಿಯೋ ಹರಿಬಿಟ್ಟ. ಇನ್ನೊಂದಿಷ್ಟು ಜನರ ಯುವಕರು ಯುವತಿಯರಂತೆ ಬಟ್ಟೆ ಹಾಕಿಕೊಂಡು ನನ್ನ ಲಿಂಗ ನನ್ನ ಇಚ್ಛೆ ಅಂತ ಕೂಗಿದ್ರು. ಹುಡುಗರು ಹುಡುಗಿಯರಂತೆ ಡ್ಯಾನ್ಸ್ ಮಾಡಿದ್ರು. ಇದ್ಯಾವುದಕ್ಕೂ ನೀಟ್ ಪರೀಕ್ಷೆಯ ಸಂಬಂಧವೇ ಇಲ್ಲ. ಇದ್ಯಾವುದರಲ್ಲೂ ನೀಟ್ ವಿದ್ಯಾರ್ಥಿಗಳೂ ಇಲ್ಲ. ನೀಟ್ ಮರುಪರೀಕ್ಷೆ ಮುಗಿದು ಕೌನ್ಸಿಲಿಂಗ್ ಶುರುವಾಗಿದೆ. ನಿಜವಾದ ನೀಟ್ ವಿದ್ಯಾರ್ಥಿಗಳು ಭವಿಷ್ಯದ ವೈದ್ಯರಾಗುವ ತಯಾರಿ ನಡೆಸಿದ್ದಾರೆ. ನಾನೊಂದು ಜಿರಳೆಯಾದ್ರೆ ದೇಶ ಬದಲಾಗುತ್ತೆ ಎಂಬ ಟ್ರೆಂಡಿಗೆ ಬಲಿಯಾದವರು ನಮ್ಮ ನಿಮ್ಮ ಮಕ್ಕಳು, ಮುಗ್ಧ ಯುವ ಜನತೆ. ಮಜವೇನು ಗೊತ್ತಾ, ಈ ಪ್ರತಿಭಟನೆ ಇತ್ತೀಚೆಗೆ ಹಿಂಸಾಚಾರಕ್ಕೆ ತಿರುಗಿತು. ಪೊಲೀಸರು ದಾರಿ ಇಲ್ಲದೆ ಲಾಠಿ ಬೀಸಿದ್ರು. ಅದರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಒಬ್ಬ ನಾಯಕನಿಗೂ ಗಾಯದ ಗೆರೆಯೂ ಆಗಲಿಲ್ಲ. ಕಾರಣ, ಒಬ್ಬ ಎಸಿ ಕಾರಲ್ಲಿ ಕೂತಿದ್ದ, ಮತ್ತೊಬ್ಬ ಟ್ರಕ್ಕಿನಲ್ಲಿ ಅಡಗಿ ಉಳಿದವರಿಗೆ ಮುಂದೆ ಹೋಗಲು ಹೇಳ್ತಾ ಇದ್ದ, ಇನ್ನೂ ಒಬ್ಬ ಎಲ್ಲ ಬಿಟ್ಟು ಬರ್ಗರ್ ತಿನ್ನಲು ಹೋಗಿದ್ದ. ಬಡಿತ ತಿಂದವರು ಅಲ್ಲಿ ಇನ್ಸ್ಟಾಗ್ರಾಮ್ ನೋಡಿ ಹೋಗಿದ್ದ ಸಾಮಾನ್ಯ ವಿದ್ಯಾರ್ಥಿಗಳು. ಭಾರತದ ಭವಿಷ್ಯ ಇಂತಹ ಟ್ರೆಂಡಿಗೆ ಬಲಿಯಾಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಜಿರಳೆಯನ್ನು ಆದರ್ಶವನ್ನಾಗಿಸುವ ಸಮಾಜ ಅದರಂತಾಗಲು ಹೆಚ್ಚು ಸಮಯ ಬೇಡ. ಸಿಂಹದೊಡನೆ ಆಡಿದ ಭರತನ ಹೆಸರನ್ನು ಹೊತ್ತ ಭಾರತ ಸಿಂಹದ ಮರಿಗಳನ್ನು ಬೆಳೆಸಬೇಕೆ ಹೊರತು ಜಿರಳೆಗಳನ್ನಲ್ಲ.